ಹಾಯ್ ಫ್ರೆಂಡ್ಸ್, ಸಮಥಿಂಗ್ ವೆರಿ ಬ್ಯಾಡ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಇದು ರೀಸೆಂಟ್ ಆಗಿ ಇಂಗ್ಲಿಷ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂಥ ಒಂದು ವೆಬ್ ಸೀರೀಸ್ ಸ್ಟಾರಿಂಗ್ ಆಡಮ್ ಡಿಮಾರ್ಕೋ ಅಂಡ್ ಕ್ಯಾಮೆಲಾ ಮೊರಾನ್, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ಈ ಒಂದು ವೆಬ್ ಸೀರೀಸ್ನ ಕಥೆಯ ವಿಷಯಕ್ಕೆ ಬರೋದಾದ್ರೆ, ಕಥೆಯ ಶುರುವಿನಲ್ಲಿ ರಚೆಲ್ ಹಾರ್ಕಿನ್ಸ್ ಮತ್ತು ನಿಕಿ ಕನಿಂಗ್ ಹ್ಯಾಮ್ ಇಬ್ರು ಸಹ ಲವ್ ಅಲ್ಲಿ ಇರ್ತಾರೆ. ಮತ್ತೆ ಅವರು ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿ ನಿಕಿ ಕನಿಂಗ್ ಹ್ಯಾಮ್ ರಚೆಲ್ ಹಾರ್ಕಿನ್ಸ್ ನ ಅವನ ಮನೆಗೆ ಕರ್ಕೊಂಡ್ ಬರ್ತಾ ಇರ್ತಾನೆ. ಆನ್ ದ ವೇ ಅವರಿಬ್ರಿಗೂ ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ಸ್ ಗಳಾಗುತ್ತೆ. ರಚೆಲ್ ಹಾರ್ಕಿನ್ಸ್ಗೆ ವಯಸ್ಸಾಗಿರುವಂತಹ ಒಬ್ಬ ಅನಾಮಿಕ ವ್ಯಕ್ತಿ ಇದ್ದಕ್ಕಿದ್ದಂಗೆ ಸಿಗ್ತಾನೆ. ಮತ್ತೆ ಅವಳಿಗೆ ಅವನು ಒಂದು ಪ್ರಶ್ನೆ ಕೇಳ್ತಾನೆ. ಅದೇನಂದ್ರೆ, ನೀನು ಮದುವೆ ಆಗ್ತಿರುವಂತಹ ವ್ಯಕ್ತಿ ನಿಜವಾಗ್ಲೂ ನಿನ್ನ ಸೋಲ್ಮೇಟ್ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ಯಾ ಅಂತ ಪ್ರಶ್ನೆಯ ರೂಪದಲ್ಲಿ ಒಂದು ವಾರ್ನಿಂಗ್ ಕೊಡ್ತಾನೆ. ರಚೆಲ್ಗೆ ಆ ಒಂದು ವ್ಯಕ್ತಿಯ ಪ್ರಶ್ನೆ ತುಂಬಾ ವಿಚಿತ್ರ ಅಂತ ಅನ್ಸುತ್ತೆ. ಅವಳು ಅಲ್ಲಿಂದ ತಪ್ಪಿಸ್ಕೊಂಡು ನಿಕಿ ಮತ್ತು ರಚೆಲ್ ಇಬ್ರು ನಿಕಿಯ ಮನೆ ಸೋಮರ್ ಹೌಸ್ಗೆ ಬರ್ತಾರೆ. ರಚೆಲ್ಗೆ ನಿಕಿಯ ಮನೆ ಮತ್ತು ಅವರ ಮನೆಯವರ ಮಾತು ಮತ್ತು ನಡವಳಿಕೆಗಳು ಸಹ ತುಂಬಾ ವಿಚಿತ್ರ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ರಚೆಲ್ಗೆ ಒಬ್ರಲ್ಲ ಒಬ್ರು ಅನಾಮಿಕ ವ್ಯಕ್ತಿಗಳಿಂದ ಇಂಡೈರೆಕ್ಟ್ ಆಗಿ ನಿಕಿನ ಮದ್ವೆ ಆಗೋದು ಬೇಡ ಅನ್ನೋ ರೀತಿಯಲ್ಲಿ ಒಂದು ವಾರ್ನಿಂಗ್ ಸಿಗ್ತಾ ಇರುತ್ತೆ. ರಚೆಲ್ನ ಪ್ರಾಣಕ್ಕೆ ನಿಕಿ ಮತ್ತು ಅವರ ಫ್ಯಾಮಿಲಿಯಿಂದ ಇರುವಂತಹ ಅಪಾಯ ಆದ್ರೂ ಏನೋ, ನಿಕಿ ಮತ್ತು ಅವರ ಫ್ಯಾಮಿಲಿಯಿಂದ ರಚೆಲ್ ಅನುಭವಿಸುವಂತಹ ಕಷ್ಟಗಳಾದ್ರೂ ಏನೋ, ಆ ಎಲ್ಲ ಕಷ್ಟಗಳನ್ನು ದಾಟಿ ರಚೆಲ್ ಮತ್ತು ನಿಕಿ ಅವ್ರು ಅಂದ್ಕೊಂಡಂಗೆ ಮದುವೆ ಆಗ್ತಾರಾ ಇಲ್ವೋ ಅನ್ನೋದೇ ಈ ಒಂದು ವೆಬ್ ಸೀರೀಸ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಆಡಮ್ ಡಿಮಾರ್ಕೋ ಆಸ್ ನಿಕಿ ಕನಿಂಗ್ಹ್ಯಾಮ್ ಅವರ ಆಕ್ಟಿಂಗ್ ತುಂಬಾ ಸೆಟಲ್ಡ್ ಆಗಿ ಬಂದಿದೆ. ನಿಕಿ ಅಲ್ಲವ್ ರಚೆಲ್ ಹಾರ್ಕಿನ್ಸ್ ನ ರೋಲ್ ಮಾಡಿರೋದು ಕ್ಯಾಮಿಲಾ ಮೊರಾನ್. ಅವರ ಆಕ್ಟಿಂಗ್ ಒಂದು ವೆಬ್ ಸೀರೀಸ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ವೈಸ್ ನನಗೆ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸ್ತು. ಕತೆ ಮೇಲೆ ವರ್ಕ್ ಮಾಡಿರೋದು ಎವಿಡೆಂಟ್ ಆಗಿ ಕಾಣಿಸುತ್ತೆ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಸ್ಕ್ರೀನ್ ಪ್ಲೇ ತುಂಬಾ ಗ್ರಿಪ್ಪಿಂಗ್ ಆಗಿ ತಗೊಂಡೋಗಿದ್ದಾರೆ. ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಒಂದಲ್ಲ ಒಂದು ಮೇಜರ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಇಟ್ಟಿದ್ದಾರೆ. ಅದರಿಂದಾಗಿ ನರೇಷನ್ ತುಂಬಾ ಎಂಗೇಜಿಂಗ್ ಆಗಿ ಬಂದಿದೆ. ರಚೆಲ್ ಹಾರ್ಕಿನ್ಸ್ ಕುಟುಂಬಕ್ಕೆ ಇರುವಂತಹ ಶಾಪದ ರಿಲೇಟೆಡ್ ಆಗಿ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಇಟ್ಟಿದ್ದಾರೆ. ಆ ಸ್ಟೋರಿ ನನಗೆ ತುಂಬಾ ಇಂಪ್ರೆಸಿವ್ ಅಂತ ಅನಿಸ್ತು. ಡೈರೆಕ್ಟರ್ ಕ್ಲೈಮ್ಯಾಕ್ಸ್ ಅಲ್ಲೂ ಸಹ ಆಡಿಯನ್ಸ್ ಗೆ ಎಲ್ಲೂ ಮೋಸ ಮಾಡೋದಿಲ್ಲ. ಅಲ್ಲೂ ಸಹ ಸುಮಾರು ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಇಟ್ಟಿದ್ದಾರೆ. ರಚೆಲ್ ಹಾರ್ಕಿನ್ಸ್ ಕುಟುಂಬದ ಫ್ಲಾಶ್ ಬ್ಯಾಕ್ ಸ್ಟೋರಿ ಮತ್ತು ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ಏನೇ ಮೇಜರ್ ಹೈಲೈಟ್ ಆಫ್ ದಿಸ್ ವೆಬ್ ಸೀರೀಸ್. ಇನ್ ಬಿಟ್ವೀನ್ ಅಲ್ಲಿ ಬರುವಂತಹ ಒಂದಷ್ಟು ಫ್ಯಾಮಿಲಿ ಮೆಲೋಡ್ರಾಮಾನ ಬಿಟ್ರೆ ನನಗೆ ಎಲ್ಲೂ ಸಹ ಈ ವೆಬ್ ಸೀರೀಸ್ ಬೋರ್ ಅಂತ ಅನಿಸ್ಲಿಲ್ಲ. ಓವರ್ ಆಲ್ ಆಗಿ ನನಗೆ ಒಂದು ವೆಬ್ ಸೀರೀಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಇದೊಂದು ಫ್ಯಾಂಟಸಿ ಥ್ರಿಲ್ಲರ್ ವೆಬ್ ಸೀರೀಸ್ ಆಗಿರೋದ್ರಿಂದ ಲಾಜಿಕ್ ಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಬರೀ ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ನೋಡ್ತೀನಿ ಅನ್ನೋದಾದ್ರೆ ಈ ವೆಬ್ ಸೀರೀಸ್ ನಿಮಗೆ ಮಸ್ಟ್ ವಾಚ್. ನನ್ನ ಕಡೆಯಿಂದ ಈ ವೆಬ್ ಸೀರೀಸ್ಗೆ ನಾನು ಕೊಡ್ತಾ ಇರುವಂತ ರೇಟಿಂಗ್ 4.25 ಔಟ್ ಆಫ್ 5. ಇನ್ನು ಯಾರೆಲ್ಲ ಈ ವೆಬ್ ಸೀರೀಸ್ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.